ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಲೇಟ್ ಆಯ್ತು ಇವತ್ತು ಸಂಡೇ ಅಲ್ಲ, ಒಂದು ಸ್ವಲ್ಪ ಲೇಟಾಗಿ ಎದ್ದೇಳಿದೆ ಮಾರ್ನಿಂಗ್. ಸಂಡೇ ಅಂದಮೇಲೆ ಇನ್ನೇನು ಕೆಲಸ ಕಡಿಮೆನೆ. ನಂಗೆ ನಾರ್ಮಲ್ ಆಗಿ ಇರ್ತೈತೆ ಕೆಲಸ, ಸಂಡೇ ಒಂಚೂರು ಕಡಿಮೆ. ಎಲ್ಲ ಒಂದು ಸ್ವಲ್ಪ ಕೆಲಸಗಳು ಕಡಿಮೆ ಭಾನುವಾರದತ್ತು. ಅದಕ್ಕೆ ಸುಮ್ಮನೆ ಎದ್ದೆ ನಿಧಾನಕ್ಕೆ ಟಿಫನ್ ತಿಂದು ಇವಾಗ ಹೋಗ್ತಾ ಇದ್ದೀನಿ. ಸುಮ್ಮನೆ ಗಾಡಿ ಎತ್ಕೊಂಡು ಒಂದು ರೌಂಡ್ ಓಡಾಡ್ಕೊಂಬರೋಣ ಅಂತ. ಬನ್ನಿ, ನಿಮ್ಗೆ ನಮ್ಮೂರಲ್ಲಿ ಒಂದು ದೇವಸ್ಥಾನ ಇದೆ, ಅದು ಸುತ್ತಮುತ್ತ ಎಲ್ಲ ಫೇಮಸ್. ಸ್ವಲ್ಪ ತೋರಿಸ್ತೀನಿ ಬನ್ನಿ ನಿಮ್ಗೆ. ಸುತ್ತ ಹಾಕೊಂಬರೋಣ ಅಂತ ಒಂದು ರೌಂಡ್ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತೀನೋ ಗೊತ್ತಿಲ್ಲ, ಸುಮ್ಮನೆ ಓಡಾಡ್ಕೊಂಡು ನಾನು ಹೋಗಿದ ಹತ್ರ ಕರ್ಕೊಂಡು ಹೋಗ್ತೀನಿ. ಬರ್ರಿ ನಿಮ್ಮನ್ನು ಹಂಗೆ ಆದಷ್ಟು ಟ್ರೈ ಮಾಡ್ತೀನಿ. ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇರ್ಬೇಕು. ಇವತ್ತು ಮೋಸ್ಟ್ಲಿ ಮೈಕ್ ಕೊಟ್ಟ ನಮ್ಮ ಫ್ರೆಂಡ್ ಒಂದು, ಅದನ್ನ ಹಾಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಕೇಳಿಸ್ತಾ ಇದೆಯಾ ಇಲ್ಲ ನಂಗೆ ಅಷ್ಟು ಐಡಿಯಾ ಇಲ್ಲ. ನೀವೇ ನೋಡ್ರಿ, ಕಾಮೆಂಟ್ ಮಾಡ್ರಿ. ಕೇಳಿಸ್ತಾ ಇದೆಯಾ ಕ್ಲಿಯರ್ ಅಂತ ಕಾಮೆಂಟ್ ಮಾಡ್ರಿ, ಕೇಳಿಸ್ತಾ ಇದ್ರೆ. ಇಲ್ಲ ಅಂದ್ರೆ ಬೇಡ. ನೋಡಿ, ಇದೆ ದೇವಸ್ಥಾನ. ಅಷ್ಟು ಕ್ಲಿಯರ್ ಆಗಿ ಕ್ಯಾಪ್ಚರ್ ಆಗಿಲ್ಲ, ಇಲ್ಲೇ ನೋಡಿಸ್ತೀನಿ. ನೆಕ್ಸ್ಟ್ ಒಂದಿನ ಫುಲ್ ಅದು ದೇವಸ್ಥಾನದೇ ಒಂದು ವ್ಲಾಗ್ ತರ ಮಾಡೋಣ, ಏನು ಕಂಟೆಂಟ್ ಇಲ್ಲ ಅಂದ್ರೆ. ಸದ್ಯಕ್ಕೆ ಅಷ್ಟು ನೋಡ್ಕೊಂಡಿದ್ರೆ ಮುಂದೆ ಹೋಗ್ತಾ ಏನಾನ ಒಳ್ಳೆ ಪ್ಲೇಸ್ ಸಿಕ್ಕಿದ್ರೆ ತೋರಿಸ್ತೀನಿ ಬನ್ನಿ. ಇವ್ರಿಗೆ ವಾಕಿಂಗ್ ಬರ್ತಾ ಇದ್ರೆ ಇವಾಗ ಅಲ್ಲಿಂದ ನಡ್ಕೊಂಡು ಒಂದು 6 ಕಿಲೋಮೀಟರ್ ಆಗ್ತೈತೆ ನಮ್ಮ ಮನೆಯಿಂದ. ಅಲ್ಲಿಂದ ನಡ್ಕೊಂಡು ಇಲ್ಲಿಗೆ ವಾಕಿಂಗ್ ಬರ್ತಾ ಇದ್ರಿ ಫಸ್ಟ್ ಎಲ್ಲ ನಾವು. ಅವಾಗೆಲ್ಲ ಚೆನ್ನಾಗಿತ್ತು ಒಂಥರ, ಏನು ಕೆಲ್ಸಗಳೆಲ್ಲ ಏನಿಲ್ಲ. ಲಾಕ್ಡೌನ್ ಟೈಮ್ ಅಲ್ಲ, ಆರೋಗ್ಯನ ಚೆನ್ನಾಗಿ ಇಟ್ಕೊಬೇಕು ಅಂತ ಬರ್ತಾ ಇದ್ರಿ. ಒಂದ್ 3 ಜನ ಬರ್ತಾ ಇದ್ರಿ, ನಾನು ಮತ್ತೆ ನಮ್ಮ ಫ್ರೆಂಡ್ ಒಬ್ಬ, ಚಂದನ್ ಅಂತ ಒಬ್ಬ, ಪ್ರಶಾಂತ್ ಅಂತ ಒಬ್ಬ ಬರ್ತಾ ಇದ್ರಿ. ಅವ್ರ ಮನೆ ಇಲ್ಲೇ ಇರೋದು, ದೇವಸ್ಥಾನ ಅಂತ ತೋರ್ಸುದ್ನಲ್ಲ ಅಲ್ಲೇ ಇರೋದು ಅವ್ರ ಮನೆ. ಅಲ್ಲಿಂದ ನಡ್ಕೊಂಡ್ ಬಂದು ಈ ಲೇಔಟ್ ನೋಡ್ಸ್ಕೊಂಡ್ ಬಂದಿ ಜಾಗ ನಿಮ್ಗೆ. ಈ ಲೇಔಟ್ ಅಲ್ಲೆಲ್ಲ ಓಡಾಡ್ಕೊಂಡು ಎಕ್ಸರ್ಸೈಸ್ ಮಾಡ್ತಾ ಇದ್ರಿ. ಇಲ್ಲಿ ಅದೊಂದು ಆ್ಯಪ್ ಇದೆ, 90 days 6 pack ಚಾಲೆಂಜ್, 30 days 6 pack ಚಾಲೆಂಜ್ ಅಂತ ಒಂದು ಅಪ್ಲಿಕೇಶನ್ ಇತ್ತು. ಆ ಅಪ್ಲಿಕೇಶನ್ ಅಲ್ಲಿ ಇದು ಮಾಡ್ಕೊಂಡೆ ಇಲ್ಲೇ ಈ ಜಾಗಕ್ಕೆ ಬಂದು ಇಲ್ಲೇ ವರ್ಕೌಟ್ ಎಕ್ಸರ್ಸೈಸ್ಗಳು ಮಾಡ್ತಾ ಇದ್ರಿ. ಈ ಜಾಗದಾಗ ಹೆಂಗೈತೆ ಜಾಗ ಎಲ್ಲ ಚೆನ್ನಾಗೈತೆ. ಅವಾಗ ಮಾರ್ನಿಂಗ್ ಟೈಮ್ ಸೂಪರ್ ಆಗಿರ್ತೈತಿ ಜಾಗ. ಈವ್ನಿಂಗ್ ಅಷ್ಟು ಕಷ್ಟ. ಈವ್ನಿಂಗ್ ಟೈಮ್ ಒಂದ್ ಸ್ವಲ್ಪ ಎಲ್ಲ ಗಲೀಜು. ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಸೂಪರ್ ಆಗಿರ್ತೈತೆ ವೆದರ್. ಇದು ಮಿಲಿಟರಿ ಕಾಂಪೌಂಡ್ ನಮ್ಗೆ, ಅಂದ್ರೆ ಅದೇನೋ ಆರ್ಮಿದು ಟ್ರೈನಿಂಗ್ ಕೊಡ್ತಾರಲ್ಲೇ ಇದ್ರಲ್ಲಿ. ನಮ್ಗೆ ಅಷ್ಟು ಐಡಿಯಾ ಇಲ್ಲ ಅದು. ನಾವು ಮಿಲಿಟರಿ ಕಾಂಪೌಂಡ್ ಅಂತ ಕರಿತೀರಿ. ಬನ್ನಿ ನೆಕ್ಸ್ಟ್ ನೋಡೋಣ, ಏನಾನ ಹಳೆ ಮೆಮರೀಸ್ ಏನಾನ ಸಿಕ್ಕಿದ್ರೆ ಕ್ಯಾಪ್ಚರ್ ಮಾಡಕ್ ಟ್ರೈ ಮಾಡ್ತೀನಿ. ಈ ಜಾಗದಾಗ ಬೆಳಗ್ಗೆ ಎಕ್ಸರ್ಸೈಸ್ ಮಾಡ್ತಾ ಇದ್ರಿ 6 pack ಮಾಡ್ಬೇಕು ಅಂತ. ನೋಡಿ, ಎಲ್ಲ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕುದುರೆ ಫಾರಂ, ನಾರ್ಸ್ ಫಾರಂ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಫುಲ್ ಚೆನ್ನಾಗಿದೆ ಒಟ್ನಂಗ್ ನೇಚರ್ ಎಲ್ಲ. ನೋಡಿ, ರೋಡ್ ಸಕ್ಕದಾಗಿದೆ ರೋಡ್. ನಂಗೇನೋ ಈ ತರ ರೋಡ್ಗಳಿಗೆ ಬಂದ್ರೆ ಒಂಥರ ಖುಷಿ, ಒಂದ್ ಸ್ವಲ್ಪ ನೆಮ್ಮದಿ ಸಿಗ್ದಂಗ ಆಗ್ತಿದೆ ಮನ್ಸ್ಗೆ. ಎಲ್ಲ ಆಲ್ಮೋಸ್ಟ್ ಗಾಡಿ ಓಡಿಸೋ ರೈಡರ್ಸ್ಗಳಿಗೆಲ್ಲ ಇಷ್ಟ ಅನ್ಸುತ್ತೆ. ನಾನೇನ್ ರೈಡರ್ ಅಲ್ಲ, ಅಂದ್ರೆ ಗಾಡಿ ಓಡಿಸೋರ್ಗೆಲ್ಲ ಈ ತರ ರೋಡ್ ಪ್ರಿಫರ್ ಮಾಡ್ತಾರೆ ಜಾಸ್ತಿ. ಯಾಕಂದ್ರೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಎಲ್ಲ ಒಂಥರ ನೇಚರ್, ಹತ್ತೈತ ಮರ ಗಿಡ, ಸೆಂಟ್ರಲ್ ರೋಡ್, ಟಾರ್ ರೋಡ್, ಬ್ಲಾಕ್ ಕಲರ್ ಸೂಪರ್ ಆಗಿ ಕಾಣಿಸ್ತಾ ಇರ್ತೈತೆ. ಮಳೆ ಬಂದಾಗ ಅಂತೂ ಇನ್ನ ಸಕ್ಕದಾಗಿ ಇರ್ತೈತೆ. ಇದೆ ಕುದುರೆ ಫಾರಂ, ಇಲ್ಲಿ ಟ್ರೈನಿಂಗ್ ಏರಿಯಾ ಇದು. ಅದ್ ಕಡೆ ಇಲ್ಲಿಂದ ಕುದುರೆ ಹಿಡ್ಕೊಂಡ್ ಈ ಕಡೆ ಇಲ್ಲಿ ಆರಿಸ್ತಾ ಇರ್ತಾರೆ. ಇದ್ರೊಳಗಡೆ ಕಾಣಿಸ್ತಾ ಇದೆ, ಒಂದ್ ಸ್ವಲ್ಪ ಕಾಣಿಸ್ಬೋದು, ಇಲ್ಲ ಕಾಣಿಸ್ತಿರೋನು ಇರ್ಬೋದು. ತಾತ ಯಾರ ನಮ್ಮನೆ ನೋಡ್ತಾವನ, ಏನೋ ಮಾಡ್ಕೊಂಡು ಹೋಗ್ತಾವ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಅಲ್ಲಿ ಕಾಣಿಸ್ತಾ ಇಲ್ಲ ಅವನು ಮೋಸ್ಟ್ಲಿ. ಅಲ್ಲಿ ಇದೆ, ಕಾಣಿಸ್ತೈತೆ ನೋಡಿ, ಅದೇ ಟ್ರೈನಿಂಗ್ ಏರಿಯಾ ಅದು. ಅಲ್ಲೋಗಿ ಓಡಾಡ್ಕೊಂಡು ಕುದುರೆ ಎಷ್ಟು 5,000 6,000 ಇದೆ ಅವರ್ಗೆ, 1 ಗಂಟೆಗೆ. ಅಂದ್ರೆ ಟ್ರೈನಿಂಗ್ ಒಂದು ವಾರದಲ್ಲಿ 2 ದಿನ ಏನೋ ಬರ್ಬೇಕಾಗುತ್ತೆ. ಏನಿದೆ ಅದು ರೂಲ್ಸ್ ಗೊತ್ತಿಲ್ಲ ನಂಗೆ, ತಿಳ್ಕೊಂಡು ನಾನು ಅಪ್ಡೇಟ್ ಮಾಡ್ತೇನೆ ನಿಮ್ಗೆ. ಯಾರನ್ನ ಬರಂಗಿದ್ರೆ ಬರ್ರಿ, ರಿಚ್ ಪೀಪಲ್ಸ್. ಬಡವ್ರಿಗಂತೂ ಅಲ್ಲ. ಒಂದು ಟ್ರೈನಿಂಗ್ 5,000 6,000 ಚಾರ್ಜ್ ಮಾಡ್ತಾರೆ. ಚೆನ್ನಾಗಿದೆ ಒಟ್ನಾಗ ಜಾಗ. ದೊಡ್ಡ ಇರೋ ಫಿಲಮ್ ಆಕ್ಟರ್ಸ್ ಮಕ್ಕಳೆಲ್ಲ ಬರ್ತಾರೆ ಅಂದ್ರೆ ಅರ್ಥ ಮಾಡ್ಕೊಬೇಕು ಇನ್ ಯಾವ ರೇಂಜಿಗೆ ಇರ್ತೈತೆ ಅಂತ. ಬರೀ ಮುಂದೆ ಸಿಕ್ಕಾನ ಏನಾನ ನೀವಾಗ ಏನಾನ ಕಾಣಿಸಿದ್ರೆ ನೋಡೋಣ, ಮಾಡ್ತೇವೆ. ಬಂದೆ ಓಡಾಡ್ಕೊಂಡು ಹೋಗೋಣ ಅಂತ. ನಮ್ಮ ಫ್ರೆಂಡ್ಸ್ ಫೋನ್ ಆಗ್ತಾ ಎಲ್ಲಿದ್ದೀರಾ ಅಂತ. ಕ್ರಿಕೆಟ್ ಆಡ್ತಾ ಇದ್ದೀನಿ ಅಂದ್ರ, ಇನ್ನ ಗೊತ್ತಿಲ್ಲ, ಬ್ಲಾಗ್ ಎಲ್ಲ ಮಾಡ್ತಾ ಇರೋದು. ನಾನು ಹೋಗ್ತೀನಿ.
ವ್ಲಾಗ್ ಮಾಡಲ್ಲ, ಸುಮ್ಮನೆ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಕ್ ಟ್ರೈ ಮಾಡ್ತೀನಿ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರ್ತೈತೆ ಅಂತ. ಏನ್ ರಿಯಾಕ್ಷನ್ ಕೊಡಲ್ಲ ಅಂತ ನನ್ನ ಮಕ್ಕಳು ಎಲ್ಲ ನಮ್ಮ ಫ್ರೆಂಡ್ಸ್ಗಳು ಒಂಚೂರು ರೇಗಿಸ್ತಾರೆ, ರ್ಯಾಗಿಂಗ್ ಅಷ್ಟೇ. ಬನ್ನಿ ಅಲ್ಲಿ ಹೋಗಿ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಸಿಗ್ತಾನೆ, ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಸಿಗ್ತೀನಿ ನೋಡ್ರಿ. ನಾನು ಅವಾಗ ಹೇಳಿದ್ನಲ್ಲ ನಿಮ್ಗೆ, ಪಡಲಮ್ಮ ಕುಂಟೆ ಅಂತ ದೇವಸ್ಥಾನ ಹತ್ರ ಕುಂಟೆ ಐತೆ, ಕೆರೆ ತರ ಒಂದ್ ಚಿಕ್ಕದು ಅಂತ ಇದೆ. ಮೀನೆಲ್ಲ ಇತ್ತು ಅವಾಗ ಹಿಡಿತಾ ಇದ್ರಿ, ಇವಾಗ ಎಲ್ಲಿ ಕೆಲ್ಸ ಕಾರ್ಯ ಅಂತ ಎಲ್ಲ ಎಂಜಾಯ್ಮೆಂಟ್ ಹೋಗ್ಬಿಟ್ಟೈತೆ ಲೈಫಿಂದ. ಫಸ್ಟ್ ಹಿಡಿತಾ ಇದ್ರಿ ಅವಾಗ ಮೀನೆಲ್ಲ, ಅವಾಗೆ ಒಂಥರ ಚೆನ್ನಾಗಿತ್ತು ಲೈಫು. ಇವಾಗ ನೋಡಿದ್ರೆ ಎಲ್ಲ ಮೆಮೊರೀಸ್ ಎಲ್ಲ ಗ್ಯಾಪ್ನಗ್ ಬರ್ತಾ ಇದೆ. ಗ್ಯಾಪ್ನಸ್ಕೊಂತ ಇರ್ತೀನಿ, ವಿಡಿಯೋ ಮಾಡ್ತಾ ಇದೀನಲ್ಲ ಅಂತ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಅಷ್ಟೇ. ಇದ್ ಕಡೆ ಓಡಾಡುವಾಗೆಲ್ಲ ಆಲ್ಮೋಸ್ಟ್ ನೆನ್ಸ್ಕೊಂತೀನಿ, ಹಳೇದೇನು ಮರ್ತಿಲ್ಲ. ಇಲ್ಲಿ ಬಂದಿದ್ದೀನಿ ಕ್ರಿಕೆಟ್ ಗ್ರೌಂಡ್ ಹತ್ರ, ಎಲ್ಲ ಕಳ್ಳನ ಮಕ್ಳು ಗಾಡಿಗಳು ಇಲ್ಲಿ ನಿಲ್ಸಿ ಹೋಗೋರೆ ಕಾಂಪೌಂಡ್ರಿ. ಎಷ್ಟು ಗುಣ ಆ ಗುಣ, ಓಯ್ ಗುಣ, ಎಷ್ಟು ಪಾರ್ಕಿಂಗ್ ಚಾರ್ಜ್ ಎಷ್ಟು? 20 ರೂಪಾಯಾ? ಸಾಕ 20? ಟಿಕೆಟ್ ಗಾಂಧಿ ಲೆಕ್ಕ ಇಲ್ಲನ ಎಂಟ್ರಿ. ಕ್ರಿಕೆಟ್ ಎಲ್ಲ ಆಡಿದಾಯ್ತು, ನಾನು ಆಡಿಲ್ಲ, ನಮ್ಮ ಫ್ರೆಂಡ್ಸ್ ಆಡ್ತಾ ಇದ್ರು, ಸುಮ್ಮನೆ ನೋಡ್ತಾ ಇದ್ದೆ ನಾನು. ಇವಾಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಇವಾಗ ಪ್ರೆಸೆಂಟ್ ಮನೆಗೆ ಹೋಗಿ ಊಟ ಗೀಟ ತಿಂದು ಆಮೇಲೆ ನೋಡೋಣ, ಏನೋ ಈಚೆ ಬಂದರೆ ಮತ್ತೆ ಮಾಡ್ತೀನಿ. ಇವತ್ತೇನು ಡಯಟ್ ಚಿಕನ್ ಗಿಕನ್ ಏನಿಲ್ಲ, ಇವತ್ತು ಏನೋ ಏಕಾದಶಿ ಅಂತ ಚಿಕನ್ ಏನು ಮಾಡಿಲ್ಲ, ಸುಮ್ಮನೆ ಹಂಗೆ ನಾರ್ಮಲ್ ಏನೋಣ ಊಟ ತಿನ್ಕೊಂಡು ಸಿಗ್ತೀನಿ. ಆಮೇಲೆ ಏನೋಣ ಮತ್ತೆ ಈಚೆ ಬಂದರೆ ಸ್ಟಾರ್ಟ್ ಮಾಡ್ತೀನಿ, ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡ್ತೀನಿ ಈ ಬ್ಲಾಗ್ನ. ಇವಾಗ ಸದ್ಯಕ್ಕೆ ಮನೆಗೆ ಹೋಗ್ತಾ ಇದ್ದೀನಿ, ಎಲ್ಲ ಹುಡುಗರೆಲ್ಲ ಹೋದ್ರು, ನಾನು ಅವಾಗ ಮಾಡೋಣ ಅಂದ್ಕೊಂಡೆ ಮರ್ತುಟ್ಟೆ. ಇವಾಗ ಮಾಡ್ತಾ ಇದ್ದೀನಿ, ಹೋಗ್ತೀನಿ ಇವಾಗ ಮನೆಗೆ, ಆಮೇಲೆ ಸಿಗೋಣ, ಬಾಯ್. ಕೆಲಸ ಆಯಿತು, ಸ್ವಲ್ಪ ಈಚೆ ಹೋಗಿದ್ದೆ, ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀನಿ ರಾಜಂಗುಂಟೆಗೆ. ಬ್ಲಾಗ್ ಮಾಡೋಕ್ಕಾಗಿಲ್ಲ, ಅವಾಗಿಂದ ಮಾಡೋಣ ಅಂದ್ಕೊಂಡು ಮಾಡೋಕ್ಕಾಗಿಲ್ಲ. ಅದು ಹೋಗ್ತಾ ಇದ್ದೀನಿ ಮನೆಗೆ. ಇವತ್ತಷ್ಟೇ, ಇವತ್ತಿಂದು ಕೆಲಸ ಎಲ್ಲ ಮುಗೀತು ಇವತ್ತಿಂದು ಆಲ್ಮೋಸ್ಟು. ಬೈಕ್ ತರೋದು ಮರ್ತೋಗ್ಬಿಟ್ಟೆ, ಬೆಳಗ್ಗೆಯಿಂದ ಹಾಕಿದ್ದೆ, ಅರ್ಜೆಂಟಾಗಿ ಬಂದೆ ಕೆಲಸಕ್ಕೆ, ಬೈಕ್ ಒಂದು ತರೋದು ಮರ್ತೋದೆ. ನಾನು ಇವಾಗ ಹೋಗ್ತಾ ಇದ್ದೀನಿ, ಅದೊಂದು ಸ್ಕೂಲ್ ಹತ್ರ ಹೋಗ್ತೀನಿ. ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ, ಆಗ್ತಾಯಿಲ್ಲ ಅದು. ಇವಾಗ ಹೋಗಿ ಅಪ್ಲೋಡ್ ಮಾಡ್ತೀನಿ, ಒಂದು ವೀಡಿಯೋ ಟ್ರೈ ಮಾಡ್ತೀನಿ, ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ. 1 ಅವರಿಂದ ಅಪ್ಲೋಡೇ ಆಗ್ತಾಯಿಲ್ಲ ವೀಡಿಯೋ ಎಲ್ಲ. ನಮ್ಮ ಫ್ರೆಂಡ್ಗೆ ಫೋನ್ ಆಗ್ತಾಯಿದ್ದೀನಿ, ಅವ್ನು ಫೋನ್ ರಿಸೀವ್ ಮಾಡ್ತಾಯಿಲ್ಲ, ಮಲಿಕೊಂಡಿದ್ದಂಗೆ ಅವನು ಮತ್ತೆ. ಇವಾಗ ಹೋಗಿ ಅಪ್ಲೋಡ್ ಮಾಡ್ತೀನಿ, ಬನ್ನಿ ನಾನೇ ಟ್ರೈ ಮಾಡ್ತೀನಿ. ಮತ್ತೆ ಇನ್ನೂ ಎಷ್ಟಾಗ್ತಿದೆ ಅಷ್ಟು ನೆಟ್ಟಿದೆ ಎಲ್ಲ ಇದೆ, ಆದ್ರೂ ಯಾಕೋ ಅಪ್ಲೋಡ್ ಆಗ್ತಾಯಿಲ್ಲ. ಐ ವಿಲ್ ಟ್ರೈ, ಇನ್ನೂ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಅವ್ನು ಸಿಕ್ಕಿದ್ಮೇಲೆ ಅವ್ನ ಕೈಯಲ್ಲಿ ಅಪ್ಲೋಡ್ ಮಾಡಿಸ್ಬೇಕು. ಯಾಕಂದರೆ ಫಸ್ಟ್ ವೀಡಿಯೋ ಅಲ್ಲ, ನಂಗೆ ಐಡಿಯಾ ಇಲ್ಲ ಅಷ್ಟೇ ಹೆಂಗೆ ಅಪ್ಲೋಡ್ ಮಾಡೋಕ್ಕೇನು ಅಂತ. ಚಾನಲ್ ಎಲ್ಲ ಕ್ರಿಯೇಟ್ ಮಾಡಿದ್ದೀನಿ, ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡೋದು ಗೊತ್ತಿಲ್ಲ ಆಲ್ಮೋಸ್ಟ್. ಬನ್ನಿ ಸಿಗೋಣ, ಆಯ್ತು ಆಮೇಲೆ. ಹಾಯ್, ಇಲ್ಲೇ ಕೂತಿದ್ದೆ ಹಂಗೆ ಹೇಳೋಣ ಅನಿಸ್ತು. ಇನ್ನೂ ನಾನು ನಿನ್ನೆ ಯೂಟ್ಯೂಬ್ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಸುಮ್ಮನೆ ವೀಡಿಯೋ ಮಾಡ್ಕೊಂಡೋದೆ, ಚಾನಲ್ ಕ್ರಿಯೇಟ್ ಮಾಡಿರಲಿಲ್ಲ, ಏನೂ ಇಲ್ಲ, ಸ್ಟುಡಿಯೋ ಆ್ಯಪ್ ಓಪನ್ ಮಾಡಿರಲಿಲ್ಲ. ಹಂಗೆ ವೀಡಿಯೋನ ಮಾಡಿದೆ, ಎಡಿಟು ಮಾಡಿದೆ, ಅಪ್ಲೋಡ್ ಮಾಡೋಕ್ಕೆ ಹೋದಾಗ ಇವಾಗ ಚಾನಲ್ ಹೆಸ್ರೇನಿಕ್ಕದು ಅಂತ ಗೊತ್ತಾಗಿಲ್ಲ ನನಗೆ. ಅದರಿಂದ ಇಕ್ಕಿದ್ದೀನಿ ಚಾನಲ್ ನೇಮು ಕ್ರೇಜಿ ಡೇ ಅಂತ ಇಕ್ಕಿದ್ದೀನಿ. ಚೆನ್ನಾಗಿದೆಯೋ ಇಲ್ಲ ಗೊತ್ತಿಲ್ಲ, ಚೆನ್ನಾಗಿಲ್ಲ ಅಂದರೆ ಹೇಳಿ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸಜೆಸ್ಟ್ ಮಾಡಿ ನೀವು ಕೂಡ, ಚೇಂಜ್ ಮಾಡ್ತೀನಿ. ಆದರೆ ಫಸ್ಟ್ನೇ ವೀಡಿಯೋ ನಂದು ಕ್ಲಾರಿಟಿ ಚೆನ್ನಾಗಿದೆಯೋ ಇಲ್ಲ ಗೊತ್ತಿಲ್ಲ, ಅಪ್ಲೋಡ್ ಕೊಟ್ಟಿದ್ದೀನಿ, ಅಪ್ಲೋಡ್ ಆಗ್ತಾಯಿದೆ. ನೆಕ್ಸ್ಟ್ ವೀಡಿಯೋಯಿಂದ ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋ ಕ್ಲಾರಿಟಿ ಚೆನ್ನಾಗಿ ಕೊಡೋಕ್ಕೆ. ಓಕೆ, ಮಧ್ಯಾಹ್ನ ಬಂದೆ ಮನೆಗೆ ಬೇಗನೆ. ಇವತ್ತೇನು ಕೆಲಸ ಇರಲಿಲ್ಲ, ಗೊತ್ತಿರೋದೆ ನಿಮ್ಗೆ, ಬೆಳಗ್ಗೆಯಿಂದ ಓಡಾಡ್ಕೊಂಡಿರ್ತೀನಿ, ಏನು ಕೆಲಸ ಇರಲಿಲ್ಲ ಇವತ್ತು. ಬಂದೆ ವಾಮಪ್ ಬಂದು ಊಟ ತಿಂದು ಸುಮ್ಮನೆ ರೆಸ್ಟ್ ಮಾಡ್ತಾ ಇದ್ದೆ. ಇವಾಗ ವಾಕಿಂಗ್ ಬಂದಿದ್ದೀನಿ ಊಟ ತಿನ್ಕೊಂಡು ನೈಟು. ಇವಾಗ ವಾಕಿಂಗ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಇಲ್ಲೇ ಮನೆ ಹತ್ರನೇ ರೈಲ್ವೆ ಗೇಟ್ ಇದೆ, ರೈಲ್ವೆ ಗೇಟ್ ಹತ್ರನೇ ವಾಕಿಂಗ್ ಮಾಡ್ತಾ ಇದ್ದೀನಿ ಸುಮ್ಮನೆ. ಇವತ್ತು ಬೆಳಗ್ಗೆಯಿಂದ ಕಾರ್ಡಿ ಏನೂ ಇಲ್ಲ, ಈವ್ನಿಂಗ್ ವರ್ಕೌಟು ಇಲ್ಲ, ಸಂಡೇ ಅಲ್ಲ ಇವತ್ತು. ಸಂಡೇ ಹೊತ್ತು ಏನು ಮಾಡಲ್ಲ, ರೆಸ್ಟ್ ಫುಲ್ಲು ಬಾಡಿಗೆ. ಇವತ್ತು ಏಕಾದಶಿ ಅಂತ ಮನೆಯಲ್ಲಿ ಡಯಟ್ ಫುಡ್ಡು ಕೂಡ ಮಾಡ್ಕೊಂಡು ಕೊಟ್ಟಿಲ್ಲ ಏನು. ನಾರ್ಮಲಾಗೆ 2 ಚಪಾತಿ, ಒಂದು ಸ್ವಲ್ಪ ರೈಸ್ ತಿಂದು
ಸೌತೆಕಾಯಿ ವಾಟರ್ ಮಿಲನ್ ಅಷ್ಟೇ ತಿಂದಿದ್ದು ಇವತ್ತು. ಅದಷ್ಟೇ ಡಯಟ್. ಬೆಳಗ್ಗೆಯಿಂದ ನಾನ್ ವೆಜ್ ಇಲ್ಲ, ಪ್ರೋಟೀನ್ ಐಟಮ್ ಏನು ತಿಂದಿಲ್ಲ ಇವತ್ತು. ಒಂದು ಸ್ವಲ್ಪ ಚೀಟು ಮಾಡಿದೆ. ಇಲ್ಲಿ ನಾಳೆ ಅದನ್ನ ರೆಡಿ ಮಾಡ್ಕೊಳೋಣ ಮಾರ್ನಿಂಗ್. ನಾಳೆ ಇವತ್ತು ಇನ್ನೇನಿಲ್ಲ, ಇಷ್ಟೇ. ಇನ್ನೇನು ವಾಕಿಂಗ್ ಮಾಡ್ತಾ ಇದ್ದೀನಿ. ಒಂದು 5-10 ನಿಮಿಷ ವಾಕ್ ಮಾಡಿ, ಇದೇ ವರ್ಕೌಟ್ ಇವತ್ತು. ವಾಕ್ ಮಾಡಿ ಇನ್ನು ಮನೆಗೆ ಹೋಗೋದು. ಮುಗೀತು ವಾಕಿಂಗು. ಆಲ್ಮೋಸ್ಟ್ 1.5 ಕಿಲೋಮೀಟ್ರ್ ಬಂದಿದ್ದೀನಿ. ಇವಾಗ ಇನ್ನು ವಾಪಸ್ ರಿಟರ್ನ್ ಹೋದ್ರೆ ಒಂದು ಅರ್ಧ ಕಿಲೋಮೀಟ್ರ್ ಆಗ್ತೈತೆ. ಬಂದಿದ್ದೀನಿ, ವಾಕಿಂಗ್ ಮುಗೀತು ಇವತ್ತಿಂದಿಷ್ಟೇ. ವರ್ಕೌಟ್ ಇವಾಗಿಲ್ಲ, ಏನಿಲ್ಲ, ಬರೀ ವಾಕಿಂಗ್ ಅಷ್ಟೇ ಇವತ್ತು. ನಾಳೆ ಬೆಳಗ್ಗೆ ಮಾಮೂಲಿ 7:30ಗೆ ವರ್ಕೌಟ್ಗೆ ಹೋಗ್ಬೇಕು. ಬೆಳಗ್ಗೆ ಕಾರ್ಡಿಯೋ ಸೆಷನ್ನು, ಈವ್ನಿಂಗ್ 6:30ಗೆ ಸ್ಟ್ರೆಂತ್ ವರ್ಕೌಟು, ಸ್ಟ್ರೆಂತ್ ಟ್ರೈನಿಂಗು 2 ಮಾಡ್ತೀನಿ. 120 ಡೇಸ್ ಚಾಲೆಂಜ್ ತಗೊಂಡಿದ್ದೀನಿ. ನೋಡೋಣ ಎಷ್ಟಾಗುತ್ತೋ. 100 ಕಿಲೋ ಇದ್ದೀನಿ, ಕರಗಿಸ್ತೀನಿ ಎಲ್ಲ ಬಾಡಿ ಫ್ಯಾಟ್ನ. ನೋಡಿ, ನೀವೇ ಟ್ರಾನ್ಸ್ಫಾರ್ಮೇಶನ್ ನೋಡ್ತೀರಾ. ನೋಡಿ, ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನೇನು ಫೋರ್ಸ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಲೇಬೇಕು ಅಂತ. ನಿಮ್ಗೆ ಕಂಟೆಂಟ್ ಇಷ್ಟ ಆಯಿತು, ನೋಡಬೇಕು ನಾನು ಏನೇನು ಎಕ್ಸಸೈಸ್ ಮಾಡ್ತೀನಿ, ವರ್ಕೌಟ್ ಮಾಡ್ತೀನಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ ಬರ್ತೈತೆ. ಡೈಲಿ ವ್ಲಾಗ್ಸ್ ಮಾಡ್ತೀನಿ, ಒಂದಿನೂ ಮಿಸ್ ಆಗಲ್ಲ. ಆಲ್ಮೋಸ್ಟ್ 120 ಡೇಸ್ ಡೈಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಾರ ಎಮರ್ಜೆನ್ಸಿ ಇದ್ದರೆ ಸಿಗೋಕ್ಕಾಗಲ್ಲ. ಇವತ್ತಿಗೆ ಸಾಕು. ಬಾಯ್, ನಾಳೆ ಮಾರ್ನಿಂಗ್ ಸಿಗೋಣ.